ಏಯ್ ಇರಪ್ಪ. ಈ ಸಮಾವೇಶದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಬಸವ ಮಂಟಪದ ಟ್ರಸ್ಟ್ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರೇ, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶಿವಕುಮಾರ್ ಅವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರೇ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವನಮರದವರೇ, ಬೀದರ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಸವರಾಜ್ ಜಾಬ್ ಶೆಟ್ಟಿ ಅವರೇ, ಬೀದರ್ ಮಹಾನಗರ ಪಾಲಿಕೆಯ ಮೇಯರ್ ಅವರಾದಂಥ ಗೌಸುದ್ದೀನ್ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ್ ತಗಡೂರ್ ಅವರೇ, ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ದೇವಪ್ಪ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇತರ ಎಲ್ಲ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೇ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಆಮೇಲೆ ಸರೋಗುತ್ತೆ. ಮೈಕ್ ಸರಿ ಇಲ್ಲ ಅನ್ನಕ್ಕೆ ಕಾಣಿಸುತ್ತೆ. ಸರಿಯಾಗಿದೆಯಾ? ರಹೀಂ ಖಾನ್ ಅವರು, ಅವರ ಜಿಲ್ಲೆ ಇದು, ಅವರು ಇಲ್ಲಿಂದ ಗೆದ್ದು ಬಂದಿದ್ದಾರೆ ಬೀದರ್ ನಗರದಿಂದ. ಮೈಕ್ ಸರಿ ಇಲ್ಲ ಅಂತಂದ್ರೆ ಅವ್ರದೇ ಜವಾಬ್ದಾರಿ. ಒಳ್ಳೆ ಮೈಕ್ ಇಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಮೈಕ್ ಕೇಳಲಿಲ್ಲ ಅಂತಂದ್ರೆ ಅವರೇ ಜವಾಬ್ದಾರಿ. ಈಗ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ
ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಇತರ ಎಲ್ಲ ಮಾಧ್ಯಮದ ಸ್ನೇಹಿತರೆ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಪೂಜ್ಯ ಸ್ವಾಮೀಜಿಯವರು ಕೂಡ ಮಾತನಾಡಬೇಕಾಗಿತ್ತು. ನಾನು ನಂತರ ಮಾತಾಡಿ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ಈ ಕಾರ್ಯಕ್ರಮ ಮುಂದುವರಿತದೆ. ಬೇರೆ ಬೇರೆ ಗೋಷ್ಠಿಗಳನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೆ ಮುಗಿಯಲ್ಲ, ಮುಂದುವರಿತದೆ. ಆದ್ದರಿಂದ ಸ್ವಾಮೀಜಿಯವರು ಮಾತನಾಡಬಹುದು, ನಂತರ ಬೇರೆಯವರು ಕೂಡ ಮಾತನಾಡಬಹುದು. ಮತ್ತೆ ಪ್ರಧಾನ ಭಾಷಣಕಾರರು ವಿಶ್ವೇಶ್ವರ ಭಟ್ರು ಅವರು ನಂತರ ಮಾತಾಡಬಹುದು. ನೀವು ಪ್ರಧಾನ ಭಾಷಣ ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 30 ನಿಮಿಷ ಬೇಕು. ಆ 30 ನಿಮಿಷ ನನಗೆ ಕಾಯಕ್ಕಾಗಲ್ಲ. ಈಗ ನೀವು ಬೆಂಗಳೂರಿಂದ ಬಂದಿದ್ದೀರಿ, ಪ್ರಧಾನ ಭಾಷಣಕಾರರು, ನೀವು ಮಾತಾಡಲೇಬೇಕು. ಯಾಕೆಂದ್ರೆ ಇದು ಒಂದು ವಾರ್ಷಿಕ ಸಮ್ಮೇಳನ, ಪತ್ರಕರ್ತರ ವಾರ್ಷಿಕ ಸಮ್ಮೇಳನ. ಅದೇನೇ ಇರಲಿ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. 40ನೇ ವಾರ್ಷಿಕ ಸಮ್ಮೇಳನ ಪತ್ರಕರ್ತರ ಸಂಘದವ್ರದ್ದು. ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಪತ್ರಕರ್ತರು ಈ ಸಮಾಜದಲ್ಲಿ ಸಮಾಜವನ್ನು ತಿರ್ತಕ್ಕಂಥ, ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ, ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ, ಯಾರಿಗೆ ಧ್ವನಿ ಇದೆ, ಧ್ವನಿ ಇಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ಸಮಾಜದಲ್ಲಿ ನಾವು ಬದುಕಿರುವಾಗ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವೈರುಧ್ಯತೆ ಇರತಕ್ಕಂಥ ಈ ಸಮಾಜದಲ್ಲಿ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸ್ತಾ ಇದೀವೋ ಇಲ್ಲವೋ ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸವನ್ನು ಪತ್ರಕರ್ತರು ಮಾಡಬೇಕಾಗ್ತದೆ. ಮತ್ತು ತಾವು ಕೂಡ ಆ ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಸಂತೋಷ, ಮಹಾತ್ಮ ಗಾಂಧೀಜಿಯವರ ಪತ್ರಕರ್ತರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಬ್ಬರು ಪತ್ರಕರ್ತರಾಗಿದ್ದಂಥವ್ರು. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಉದ್ದೇಶನೇ ಬೇರೆ ಇತ್ತು. ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು,
ಬಹಳ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಪತ್ರಿಕೆಯನ್ನು ಹೊರಡಿಸಿ ಪತ್ರಿಕೆಯ ಮೂಲಕ ಜನಜಾಗೃತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾರು ಬಾಯಿ ಇಲ್ಲದೆ ಜನ ಇದ್ದಾರೆ, ದಲಿತರಿದ್ದಾರೆ, ದಮನಿತರಿದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ, ಆ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ. ಇದು ಬಹಳ ಮುಖ್ಯ. ಯಾಕಂತಂದ್ರೆ ನಾವು ಅನೇಕ ಸಾಧು ಸಂತರು, ಸೂಫಿಗಳು ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಸಮಾಜದಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬಸವಾದಿ ಶರಣರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ. ಸಮಾಜ ಆಗಲೇಬೇಕು. ಸಮಾಜ ಆಗದೆ ಹೋದರೆ ಹೀಗೆ ಜಾತೀಯತೆ ಮುಂದುವರಿಲಿಕ್ಕೆ ಮತ್ತೆ ಬೇರೂರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಸಮಾಜದಲ್ಲಿ ಅಸಮಾನತೆಯೇ ಮುಂದುವರಿಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತರು ಕೂಡ ಇದ್ದಾರೆ. ಯಾಕಂತಂದ್ರೆ ಅಸಮಾನತೆ ಮುಂದುವರೆದ್ರೆ ಅವರಿಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಶೋಷಣೆ ತಪ್ಪಬೇಕು ಅಂತಂದ್ರೆ ಅಸಮಾನತೆ ಹೋಗ್ಬೇಕು, ಜಾತೀಯತೆ ಹೋಗ್ಬೇಕು. ಬಸವಣ್ಣನವರು ಬಹಳ ವರ್ಷಗಳ ಹಿಂದೆನೇ ಹೇಳಿದ್ರು, ಇವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಹೋಗಿದೆಯಾ? ಹೋಗಿಲ್ಲ. ಇನ್ನು 812ನೇ ಶತಮಾನದಲ್ಲಿ ಅವ್ರು ಹೇಳಿದ್ದದು. ಇನ್ನು ಜಾತಿ ಗಟ್ಟಿಯಾಗಿ ಉಳಿದಿದೆ. ಆಮೇಲೆ ನಮ್ಗೆ ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂತಂದ್ರೆ ವೈಚಾರಿಕತೆನೂ ಇಲ್ಲ, ವೈಜ್ಞಾನಿಕತೆನೂ ಇಲ್ಲ ಅಂತ ಶಿಕ್ಷಣ ಸಿಗ್ತಾ ಇದೆ. ವೈಚಾರಿಕತೆನೂ ಇಲ್ಲ. ಯಾಕಂದ್ರೆ ಬಸವಣ್ಣವರು, ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಿದ್ರು. ಈಗಲೂ ಕರ್ಮ ಸಿದ್ಧಾಂತನ ಒಪ್ಕೊಂಡಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದು ವಿದ್ಯಾವಂತರೇ ಇದ್ದಾರೆ. ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ಬಡವನಾಗಿದ್ಯಾ, ನಿನಗೆ ಸೂರಿಲ್ಲ, ನಿನಗೆ ಶ್ರೀಮಂತಿಗೆ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಅಂತ ಹೇಳೋದು. ಇದನ್ನು ಹುಟ್ಟಾಕಿರೋರು ಯಾರು? ಯಾರು ಸ್ವಾಮೀಜಿ? ಮನುವಾದಿಗಳು, ಅವರೇ ಹುಟ್ಟಾಕಿರೋದು. ಈ ಮನುವಾದಿಗಳು ಹುಟ್ಟಾಕಿದಾರಲ್ಲ, ಇದನ್ನು ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹೋಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಅನುಭವ, ಈ ಸೂಫಿಗಳು, ಸಂತರು, ಸಮಾಜ ಸುಧಾರಕರು ಇವರೆಲ್ಲ ಮಾಡಿದಾರಲ್ಲ, ಬಸವಣ್ಣ, ಬಸವಾದಿ ಶರಣರು ಇವರೆಲ್ಲ ಮಾಡಿದಾರಲ್ಲ, ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು,
ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ, ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗ್ಬಿಟ್ರೆ, ಎಲ್ಲರೂ ಮನುಷ್ಯರೆಲ್ಲ ಸಮಾನರಾಗ್ಬಿಟ್ರೆ ಮತ್ತೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಎಲ್ಲಿರ್ತದೆ? ಅದಕ್ಕೆ ಶೋಷಣೆ ಮಾಡೋರು ಇದಾರಲ್ಲ, ಅವರು ಅಸಮಾನತೆ ಮುಂದುವರಿಲೇಬೇಕು, ಜಾತೀಯತೆ ಮುಂದುವರಿಲೇಬೇಕು. ಇದನ್ನ ಬಯಸ್ತಕ್ಕಂಥವ್ರು ಕೂಡ ಇದ್ದಾರೆ, ಇದನ್ನ ಗಟ್ಟಿ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹೆಂಗಾಗಿದೆ ನಮ್ಮ ಪ್ರಯತ್ನಗಳು ಅಂತಂದ್ರೆ, ಈ ಸಮಾಜ ಸುಧಾರಕರ ಪ್ರಯತ್ನಗಳೆಲ್ಲ ಹೇಗಾಗಿದ್ದಾವೆ ಅಂತ. ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ವೈಜ್ಞಾನಿಕತೆ ವೈಚಾರಿಕತೆ ಬೆಳೆದಿ ಹೋದ್ರೆ ಹೋಗೋದಿಲ್ಲ. ಈ ವೈಚಾರಿಕತೆ ವೈಜ್ಞಾನಿಕತೆಯನ್ನ ಬೆಳೆಸ್ತಕ್ಕಂಥ ರೀತಿ ಇದೆಯಲ್ಲ, ಆ ಥರದ ಶಿಕ್ಷಣ ಕೂಡ ಸಿಗೋದು ಬಹಳ ಕಷ್ಟ ಆಗಿದೆ. ಶಿಕ್ಷಣ ಕೂಡ ಸಿಗೋದು ಬಹಳ ಕಷ್ಟ ಆಗಿದೆ. ನೀನು ಯಾಕಪ್ಪ ವಿದ್ಯಾವಂತನಾಗಿದೆ, ನಿನ್ಗೆ ಯಾಕೆ ಈ ಉದ್ಯೋಗ ಸಿಕ್ಲಿಲ್ಲ ಅಂತಂದ್ರೆ, ನಾನು ಹಣೆ ಬರೋ ಸ್ವಾಮಿ ಏನ್ ಮಾಡೋದು ಅಂತ ಹೇಳಿ. ಹಣೆಯಲ್ಲಿ ದೇವ್ರು ಬರೆಯಕ್ಕೆ ಬಂದಿದ್ದಾನ? ದೇವರು ಹಣೆಯಲ್ಲಿ ಬರೆದ್ಬಿಟ್ಟನ? ಯಾವ ದೇವರು ಕೂಡ ನೀನು ವಿದ್ಯಾವಂತನಾಗಬೇಡ ಅಥವಾ ಬಡವನಾಗೋ, ಶ್ರೀಮಂತನಾಗಬೇಡ, ಮೇಲ್ಜಾತಿಯಲ್ಲಿ ಹುಟ್ಟಬೇಡ, ಕೆಳಜಾತಿಯಲ್ಲಿ ಹುಟ್ಟು ಅಂತ ಹೇಳ್ತಾರ? ಯಾವ ದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ಒಳ್ಳೇದನ್ನೇ ಬಯಸೋದು ಎಲ್ರಿಗೂ. ಅಂಥದ್ರಲ್ಲಿ ನಾವು ಹುಟ್ಟಿಸ್ಕೊಂಡಿರೋದು ಇದನ್ನ ಗಟ್ಟಿ ಮಾಡಿ ಇದನ್ನೆಲ್ಲ ಜನಗಳಿಗೆ ಬಿತ್ತಿ ಜನಗಳು ಇದನ್ನೇ ಹೇಳಬೇಕು, ಆ ಥರ ಮಾಡಿಬಿಟ್ಟಿದ್ದಾರೆ. ಅದರಿಂದ ನಮ್ಮ ಶಿಕ್ಷಣ ಹೇಗಿರಬೇಕು ಅಂತಂದ್ರೆ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು. ಅದಾಗಲಿಲ್ಲ ಅಂತನ್ನೋದಾದ್ರೆ ನಿಮ್ಮ ಮಾಧ್ಯಮದವರು ಪ್ರಯತ್ನ ಮಾಡಬೇಕಲ್ಲ. ಮಾಧ್ಯಮದವರು ಸಮಾಜ ಸುಧಾರಣೆ ಆಗ್ಬೇಕಲ್ಲಪ್ಪ. ಬರೀ ವಿಷಯ ತಿಳಿಸಿದ್ರೆ ಸಾಕು, ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ. ಸಮಾಜ ಸುಧಾರಣೆನೂ ಕೂಡ ಆಗಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಇಂಥ ಸಮಾಜದಲ್ಲಿ ನಾವು ಕಾಲಿಡಬೇಕಾದ್ರೆ ಈ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ನಮಗೆ. 1947 ಆಗಸ್ಟ್ ತಿಂಗಳಲ್ಲಿ ಬಂದಿದೆ. 15ನೇ ತಾರೀಕು ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ, ಸ್ವಾತಂತ್ರ್ಯ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ, ಹೊರತು ಇದ್ದರೆ ಸಾಧ್ಯ ಆಗಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ಮಾತು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು. ಅದಕ್ಕಾಗಿಯೇ ನಾವು 2013ರಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ. ಶಕ್ತಿ ಬರಬೇಕಲ್ಲ, ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕ ಶಕ್ತಿ ಬರಬೇಕಲ್ಲ. ಬರದೇ ಇದ್ರೆ ಅದಕ್ಕೆ ನನ್ನ ಅನುಭವದ ಒಂದು ಮಾತು ಇಲ್ಲೂ ಕೂಡ ಹೇಳ್ತೀನಿ, ಈ ವೇದಿಕೆಯಲ್ಲಿ
BSc ಓದಿದ ಮೇಲೆ ಲಾ ಓದುವಾಗ ಮನೆಯಲ್ಲಿ ರಜಾ ದಿನಗಳಲ್ಲಿ ಊರಿಗೆ ಹೋದಾಗ ನಮಗೆ ಮನೆಯಲ್ಲಿ ದನ ಕರುಗಳಿಗೆ ನೀರು ಸೇರಿ ನೀರು ಕುಡಿಸೋದು ಮಾಡ್ತಾ ಇದ್ದೆ. ಆ ದನ ಕರುಗಳಿಗೆ ನೀರು ಸೇರ್ಬೇಕಾದ್ರೆ ನಮ್ಮ ಮನೆ ಹಿಂದ್ಗಡೆ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ನೀರು ಸೇರಕ್ಕೆ ಹೋಗ್ತಿದೆ. ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೆತ್ತೆ ಎಲ್ಲ ಬಿಡೋದು, ಹುಲ್ಲಿನ ಸೆತ್ತೆ ಎಲ್ಲ ಬಿಡೋದು. ಅವು ನೀರಿಗೆಲ್ಲ ನೀರು ಮುಚ್ಚಿಕೊಳ್ಳತಕ್ಕಂಥ ಪರಿಸ್ಥಿತಿ ಇತ್ತು. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಸೆತ್ತೆ ಎಲ್ಲ ಸರಿತಕ್ಕಂಥ ಕೆಲಸ ಮಾಡೋರಿಗೆ ನೀರನ್ನು ಬಿಂದಿಗೆ ಮಾಡೋದು. ಆಮೇಲೆ ಅದು ಪಕ್ಕಕ್ಕೆ ಸರಿದ ಮೇಲೆ ನೀರು ತಗೊಳ್ಳೋದು. ಆ ನೀರು ತಗೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಬಕೆಟ್ಗೆ ಹಾಕಿ ದನಕರುಗಳಿಗೆ ನೀರು ಕುಡಿಸ್ಬಿಟ್ಟು ಬಂದು ಮತ್ತೆ ಸೇರ್ಲಿಕ್ಕೆ ಬಂದಾಗ ಮುಚ್ಕೊಬಿಡೋದು. ಸಮಾಜದಲ್ಲಿ ಅದು ಮುಚ್ಕೊಬಿಡೋದು. ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡೋದು, ಮತ್ತೆ ಸತ್ಕೊಳ್ಳೋದು. ಹಂಗೆ ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತಂದರೆ ಜಾತಿ ವ್ಯವಸ್ಥೆ ಅಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ. ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಚಲನೆ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಯಾವಾಗ ಚಲನೆ ಶಕ್ತಿ ಇಲ್ಲ ಮತ್ತೆ ಅದು ಹಂಗೆ ಇರ್ತದೆ, ಜಡತ್ವದಿಂದ ಇರುತ್ತದೆ. ಚಲನೆ ಯಾವಾಗ ಸಿಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆ ಸಿಕ್ಕದೆ ಹೋದ್ರೆ ಇದು ಹಾಗೇ ಇರ್ತದೆ, ಜಡತ್ವ ಹಾಗೇ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ದಿಕ್ಕಿನಲ್ಲಿ ಪತ್ರಕರ್ತರು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಸಂತೋಷ. ಇವತ್ತು ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿದ್ದಂಥ ಮಾಧ್ಯಮ ಮತ್ತು ಅಂಬೇಡ್ಕರ್ ಅವರ ಮಾಧ್ಯಮ ಇವೆರಡನ್ನೂ ಕೂಡ ಸುದ್ದಿಗೋಷ್ಠಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅದಕ್ಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು, ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೀವು ಪತ್ರಕರ್ತರು ವಸ್ತುನಿಷ್ಠವಾದಂಥ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರು ಈಗ ಏನಾಗ್ಬಿಟ್ಟದೆ, ಒಂದು ಕಾಲದಲ್ಲಿ ಮಾಧ್ಯಮ ಕಾರ್ಪೊರೇಟ್ ಬಾಡಿಗಳೆಲ್ಲ ಕೈನಲ್ಲಿ ಇರಲಿಲ್ಲ. ಇವತ್ತು ಅವ್ರ ಕೈಗೆ ಸೇರ್ಕೊಂಡ್ಬಿಟ್ಟಿದೆ ಕಾರ್ಪೊರೇಟ್ ಬಾಡಿಗಳು. ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಕಾರ್ಪೊರೇಟ್ ಬಾಡಿಗಳು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾನ ಜಾಸ್ತಿ 90% ಅವ್ರ ಕೈನಲ್ಲೇ ಇರ್ತಕ್ಕಂಥ. ಪಾಪ ನೀವೆಲ್ಲ ಪತ್ರಕರ್ತರು ಏನ್ ಮಾಡ್ತಾ ಇದ್ದೀರಿ? ಅವ್ರು ಹೇಳೋದಕ್ಕೆ ಕೇಳ್ಬೇಕಲ್ಲ. ಎಡಿಟರ್ ಯಾರಿರ್ತಾರೆ, ಓನರ್ ಯಾರಿರ್ತಾರೆ, ಅವ್ರು ಹೇಳೋದಕ್ಕೆ ಕೇಳಬೇಕು. ಹೌದಲ್ವೇನ್ರಿ ಭಟ್ರೆ? ಅವ್ರು ಹೇಳೋದಕ್ಕೆ ಕೇಳಬೇಕು. ನೀವು ಬರೆದ್ರು ಕೂಡ ಎಡಿಟರು ಬದಲಾಯಿಸ್ಬಿಡ್ತಾರೆ. ಬಹಳ ಜನ ನಾನು ನೋಡ್ತಾ ಇದ್ದೀನಿ. ನಾನು ಈ ಮಾತನ್ನ ಹೇಳುವಾಗ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇದನ್ನ ಮಾಧ್ಯಮದವರು ಸಹಾಯ ಮಾಡೋಣ. ನಾನು ಯಾವತ್ತೂ ಕೂಡ ವಸ್ತುಸ್ಥಿತಿಯನ್ನ ನೇರವಾಗಿ ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನು, ಈಗ ಆರೋಪಗಳು ಮಾಡ್ತಾರೆ, ವಿರೋಧ ಪಕ್ಷದವರು ಆರೋಪಗಳು ಮಾಡ್ತಾರೆ, ಮಾಡಲಿ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಲೇಬೇಕಾಗ್ತದೆ, ಮಾಡಲಿ. ಅದು ಮಾಡುವಾಗ ನಿಮಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೋಬೇಕ ಬೇಡ? ದಾಖಲಾತಿ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಲ್ಲ. ನಾನು ಇವತ್ತಿನವರಿಗೆ
ನಾನು 40 ವರ್ಷಗಳ ಹಿಂದೆ ಮಂತ್ರಿ ಆದವನು. 84ನೇ ಇಸ್ವಿನಲ್ಲಿ ಮಂತ್ರಿ ಆದವನು. ಇವತ್ತವರೆಗೆ ನಮ್ಮ ಸರ್ಕಾರ ಪರವಾಗಿ ಬರೀರಿ ಅಂತ ಯಾರಿಗೂ ಫೋನ್ ಮಾಡಿಲ್ಲ. ಯಾರಿಗೂ ಫೋನ್ ಮಾಡಿಲ್ಲ. ಬರ್ಕೊಳ್ಳಿ, ನಿಮಗೆ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಮಾಡ್ಕೊಳ್ಳಿ. ಆದರೆ ನೀವು ಬರೆಯುವಾಗ ವಸ್ತುನಿಷ್ಠವಾಗಿ ಬರೀತಕ್ಕಂಥ ಕೆಲಸವನ್ನು ಮಾಡಿ, ಶೋಧನೆಯನ್ನು ಮಾಡಿ ಆಮೇಲೆ ಬರೆಯತಕ್ಕಂಥ ಕೆಲಸವನ್ನು ಮಾಡಿ. ಕನಿಷ್ಠ ಪಕ್ಷ ಏನಪ್ಪ ದಾಖಲೆ ಇದೆ ಅಂತ ಕೇಳಕ್ಕೆ ತೊಂದರೆ ಏನು ನಿಮಗೆ? ದಾಖಲೆ ಕೇಳಿ ಬರೀಬೇಕಲ್ಲ. ಆಮೇಲೆ ಊಹೆ ಮೇಲೆ ಬರೆದು ಬಿಡೋದು, ಊಹೆ ಮೇಲೆ ಬರೆದು ಬಿಡೋದು. ಈ ಊಹಾ ಮಾಧ್ಯಮ ಇದೆಯಲ್ಲ, ಇದು ಬಹಳ ಡೇಂಜರ್. ಇದು ಆಮೇಲೆ ಸುಳ್ಳಕ ವಿಚಾರಗಳಿಗೆ ದೊಡ್ಡದು ಮಾಡೋ ಬರೆಯೋದು. ಸುಳ್ಳಕ ವಿಚಾರಗಳಿರ್ತವೆ. ಈಗ ಗಂಡ ಹೆಂಡತಿ ಜಗಳ ದೊಡ್ಡದಾಗಿ ಬರೆಯಕ್ಕೆ ಹೋಗೋದು. ಗಂಡ ಹೆಂಡತಿ ಜಗಳ ಮಾಡಿದ್ರೆ ಸಮಾಜಕ್ಕೆ ಅದರಿಂದ ಲಾಭನ ಅದರಿಂದ ಉಪಯೋಗ ಏನಾಗ್ತದೆ? ಸಮಾಜಕ್ಕೆ ಉಪಯೋಗ ಆಗಬೇಕು, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಬೇಕು, ರಾಷ್ಟ್ರಕ್ಕೆ ಉಪಯೋಗ ಆಗಬೇಕು ಅಂತ ವಿಚಾರಗಳಿದ್ರೆ ಬರೆಯಿರಿ. ಅದನ್ನು ಬಿಟ್ಟು ಕ್ಷುಲ್ಲಕ ವಿಚಾರಗಳನ್ನ ಬರೆಯೋದು. ನಾನು ಒಂದು ಸಾರಿ ಟಿವಿನಲ್ಲಿ ನೋಡ್ತಾ ಇರ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಅದನ್ನು ತೋರಿಸೋದು ಯಾವುದೋ ಒಂದು ವಿಚಾರನ. ಅದರಿಂದ ಎಷ್ಟು ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಇಲ್ಲ ಅಂತಕ್ಕಂಥದ್ದು, ಅಥವಾ ವ್ಯಕ್ತಿ ಮೇಲೆ ಅವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದರಿಂದ ನೀವು ಇದೆಯಲ್ಲ, ಈ ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾನತೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು. ಈಗ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀನಿ, ಅಧಿಕಾರದ ಪಾಲಿಟಿಕ್ಸ್ನಲ್ಲಿದ್ದೀನಿ. ಪ್ರಯತ್ನ ಮಾಡ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗ್ಲಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಈಗ ನಮ್ಮ ಆರ್ಥಿಕ ತತ್ವಗಳಲ್ಲಿ 2 ಥರ ಇದ್ದಾವೆ. ಒಂದು ಶ್ರೀಮಂತರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ, ಇನ್ನೊಂದು ಬಡವರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ. ಬಡವರ ಪರವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಇದೆಯಲ್ಲ, ಅವರೇ ಜಾಸ್ತಿ ಇರೋದಲ್ಲ ಸಮಾಜದಲ್ಲಿ. ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದರೆ ನೀವು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಕೊಂಡ್ಕೊಳ್ಳೋರು ಯಾರು? ಕೊಂಡ್ಕೊಳ್ಳೋರು ಬೇಕಲ್ಲ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಬರಬೇಕು. ಅದಕ್ಕೆ ನಾವು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು, ಸಮಾಜದ ಮೇಲಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿರ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಕೆಳ ಸ್ಥಳ ಸಮುದಾಯದ ಪರವಾಗಿರ್ತಕ್ಕಂಥದ್ದು. 2 ಥಿಯರಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಿರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ತಿಳ್ಕೋಬೇಕು, ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂದ್ರೇನು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ ಅಂತಂದ್ರೇನು. ಅದರಿಂದ ಸಮಾಜದಲ್ಲಿ ಬರೀ ಪ್ರೊಡ್ಯೂಸ್ ಮಾಡೋರು ಇಬ್ಬರು ಸಾಲದು,
ಅದನ್ನ ಬೇಡಿಕೆ ಕೊಂಡ್ಕೊಳ್ಳೋರು ಕೂಡ ಇರಬೇಕಾಗ್ತದೆ. ಇಂಥ ಥಿಯರಿ ಮಾಡಿದಾಗ ಮಾತ್ರ ನಾವು ಮಾಡಲಿಕ್ಕೆ, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಸಾಧ್ಯವಾದ ಮಟ್ಟಿಗೆ ನೀವು ಯಾರು, ಬಹಳ ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವರು ಮಾಧ್ಯಮದಲ್ಲಿ ಎಲ್ಲ ಒಂದೇ ಥರ ಇದ್ದಾರೆ ಅಂತ ನಾವು ಹೇಳಕ್ ಹೋಗಲ್ಲ. ಮಾಧ್ಯಮದಲ್ಲಿ ಎಲ್ಲ ಥರನೂ ಇದ್ದಾರೆ. ಅದರಿಂದ ಈ ಸಮಾಜವನ್ನು ಸುಧಾರಣೆ ಮಾಡಿದವರೆ ಈಗ 850 ವರ್ಷ ಆಯ್ತಲ್ಲ. ಎಷ್ಟು ಸ್ವಾಮೀಜಿ ಬಸವಣ್ಣವರು? 12ನೇ ಶತಮಾನ. ಈ 12ನೇ ಶತಮಾನದಿಂದ ಪ್ರಯತ್ನ ಮಾಡುತ್ತಲೇ ಇದ್ದೀವಿ. ಯಾಕೆ ಇನ್ನೂ ಹೋಗಿಲ್ಲ? ಯಾಕೆ ಬದಲಾವಣೆ ಆಗಿಲ್ಲ? ಈ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದಂಥ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಮಾಧ್ಯಮದವರು ಪಾತ್ರ ಬಹಳ ದೊಡ್ಡದಿದೆ ಅಂತಕ್ಕಂಥ ಇವತ್ತಿಗೂ ಕೂಡ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಮಾಧ್ಯಮದವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು 1 ರಿಂದ 1.5 ಗಂಟೆಗಳ ಕಾಲ ಪತ್ರಿಕೆ ಓದ್ತೀನಿ. ನಾನು ಇವತ್ತು ಓದ್ತೀನಿ. ಅದರಿಂದ ಜನ ಪತ್ರಿಕೆ ಓದಿ ಜಾಗೃತ ಆಗಬೇಕಲ್ಲ. ಆ ಜಾಗೃತ ಆಗೋದ್ರ ಬದಲು ನೀವು ಬರದೇ ವೇದವಾಕ್ಯ ಅಂತ ತಿಳ್ಕೊಂಡು ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಅಲ್ಲ, ಕೆಲವರು ಇದನ್ನ ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಮತ್ತೆ ಇದನ್ನು ಹೇಳಿದ್ದೀರಲ್ಲ, ನಿಮ್ಮ ಎಂಥದ್ದು ಬಸ್ಸು ಪಾಸು ಅದರ ಬಗ್ಗೆ ಕೆಲವು ನಿಯಮಗಳಲ್ಲಿ ಕೇಳಿದ್ರೆ ನಾನೇ ಮಾಡಿದ್ವಿ, ನಾನು ಮಾಡಕ್ ಬರೋಲ್ಲ. ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು. ಇದು ಮಾಡಕ್ ಈಗ ಶಿವಾನಂದ ತಗಡೂರು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತಗಡೂರು ಈ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಇದಾರಲ್ಲ, ಅವ್ರಿಗೆಲ್ಲ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಕೊಡಬೇಕು ಅಂತ ಹೇಳು. ಆಮೇಲೆ ಆರೋಗ್ಯ, ಆ ನಿಯಮಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ. ನಿವಾರಣೆ ಮಾಡಿಕೊಳ್ಳೋ ಉದ್ದೇಶ ಸಫಲ ಆಗಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ ಅಷ್ಟೇ. ಯಾರು ಅಶಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರ ಇದೆ. ಅಲ್ಲ ಇರ್ತೀನಿ ಅಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.